ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನನ್ನ ಮಗಳು ಕಾಣಿಸ್ತಾ ಇಲ್ಲ, ನೀರಲ್ಲಿ ಮುಳುಗೋಗ್ಬಿಟ್ಲ ಏನೋ. ನಮ್ಮ ಮುಕುಂದ ಸ್ವಾಮಿಗಳಿಗೆ ಈ ತಾವರೆ ಹೂವು ತುಂಬಾ ಶ್ರೇಷ್ಠ. ಇವತ್ತಿನ ದಿನ ಯಾರು ಪಾತಾಳ ತಾವರೆನ ತರ್ತಾರೋ ಅವರನ್ನ ಪೂಜೆ ಮಾಡೋದು ನಮ್ಮ ಪದ್ಧತಿ. ಪೂಜೆ ಎಲ್ಲ ಮುಗ್ದಿದೆ. ಚನ್ನಮಲ್ಲಿಕಾರ್ಜುನ ಸ್ಮರಣೆ ಮಾಡಿ ಮಹಾಮಂಗಳಾರತಿ ಆದಮೇಲೆ ಭೋಜನೆ ಮಾಡೋಣ. ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ, ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ. ಕೊಟ್ಟ ಗುರುವೇ, ಭವಿಯಂಬುದ ತೊಡೆದು ಭಕ್ತಿಯೆಂದೆನಿಸಿದ ಗುರುವೇ, ಚನ್ನಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ, ನಮೋ ಸ್ವಾಮಿಗಳಿಗೆ ಜೈ, ಮುಕುಂದ ಸ್ವಾಮಿಗಳಿಗೆ ಜೈ. ಅಜ್ಜಿ, ನಾನು ಊರು ಬಿಟ್ಟು ಬಂದು ತುಂಬ ದಿನ ಆಯಿತು. ನನಗೂ ಸ್ವಲ್ಪ ನೈವೇದ್ಯ ಕೊಡಿ, ನಾನು ಹೋಗ್ಬಿಟ್ಟು ಅಮ್ಮನವ್ರಿಗೆ ಇಟ್ಟು ಬರ್ತೀನಿ. ಆಗಲಿ ಪುಟ, ಇದರಲ್ಲೇ ಅಮ್ಮನವ್ರಿಗೂ ನೈವೇದ್ಯ ಆಗತ್ತೆ ಅಂದರೆ ಯಾಕೆ ಬೇಡ ಅನ್ಬೇಕು? ಏನಪ್ಪ, ನೈವೇದ್ಯ ಕೊಡು. ತಗೊಮ್ಮ, ಬಟ್ಟೆ ಒದ್ದೆ ಆಗಿದೆ, ಬದಲಾಯಿಸ್ಕೊಂಡು ಹೋಗು. ಮಹಾತಾಯಿ, ನಾವು ಊರ್ ಬಿಟ್ಟು ನಿನ್ನನ್ನ ಬಿಟ್ಟು ಇರಕ್ಕಾಗತ್ತಾ? ನಾವು ನಿನ್ನ
ಸ್ಮರಣೆ ಮಾಡದೆ ಇರಕ್ಕಾಗತ್ತಾ? ಇಲ್ಲಿ ಉತ್ಸವದ ಸಂಭ್ರಮ. ಮುಕುಂದ ಸ್ವಾಮಿಗಳು ಕೂಡ ನಿನ್ನನ್ನೇ ಪೂಜಿಸ್ತಿದ್ರಂತೆ. ನಮ್ ಕುಲದೇವ್ರು ಕೂಡ ಅವರೇ ಅಂತೆ. ಇಲ್ಲೆಲ್ಲ ಮುಗಿದ ಕೂಡಲೇ ನಾವು ನಿನ್ ಸನ್ನಿಧಾನಕ್ಕೆ ಬಂದ್ಬಿಡ್ತೀವಿ. ನಾವು ನಿನಗೆ ಅಲ್ಲಿ ಬಂದು ಪೂಜೆ ಮಾಡಕ್ಕಾಗಲ್ಲ. ಅದಕ್ಕೆ ನಾನು ನಿನಗೆ ಇಲ್ಲಿಂದನೇ ನೈವೇದ್ಯ ಕೊಡ್ತಾ ಇದ್ದೀನಿ. ನಾವೆಲ್ಲ ಸ್ವರ್ಣಲಿಂಗದ ಭಕ್ತರು. ಸ್ವರ್ಣಲಿಂಗ ಕೆಳಗಡೆ ಇರೋದು, ಅಲ್ಲೋಗಿ ದರ್ಶನ ಮಾಡಿ. ಅಲ್ಲಿ ಸ್ವರ್ಣಲಿಂಗದ ದರ್ಶನ ಆಯ್ತು. ಇಲ್ಲಿ ಅಮ್ಮನವ್ರ ದರ್ಶನ ಪಡೆಯಕ್ ಬಂದಿದೀವಿ. ಏನ್ ಮಾತಾಡ್ತಿದ್ದೀರಾ ನೀವು? ನೀವು ಅಮ್ಮನವ್ರ ಅವತಾರ ಅಂತಲ್ಲ, ನಿಮ್ ದರ್ಶನ ಆಗಿದ್ರೆ ಹೇಗೆ? ನೋಡಿ, ಕಣ್ಮುಂದೆ ಇರೋ ದೇವ್ರನ್ನ ಬಿಟ್ಟು ಚಿಕ್ಕ ಹುಡುಗಿನ ದೇವ್ರು ಅನ್ಬಾರ್ದು. ನಿನ್ನ ಅಮ್ಮನವ್ರು ಅನ್ಕೊಂಡೆ ಅಲ್ವಾ? ಅಕ್ಕನವ್ರ ಪೂಜೆ ಮಾಡ್ತಿದ್ದಿತ್ತು. ನಿನ್ನ ನೋಡ್ತಿದ್ರೆ ಅವ್ರಿಗೆ ಅಮ್ಮನವ್ರ ಕಣ್ಮುಂದೆ ಬಂದಾಗ ಅನ್ಸುತ್ತೆ. ನಮಗೂ ಒಂದ್ಸತಿ ನಿನ್ ದಿವ್ಯ ದರ್ಶನ ಕೊಡು ತಾಯಿ. ನೋಡಿ, ನೀವೇನೇನೋ ಮಾತಾಡ್ತಿದ್ದೀರಾ. ನಂಗೆ ತುಂಬಾ ಭಯ ಆಗ್ತಿದೆ. ದಾರಿ ಬಿಡಿ. ಅರೆ, ನಿನ್ನ ಅವತಾರ ತೋರಿಸ್ದೆ ಹಂಗೆ ಹೋಗ್ಬಿಡ್ತೀಯಾ? ನೋಡಿ, ನೀವು ಸುಮ್ಮನೆ ಆ ಕಡೆ ಹೋಗಿ. ನಂಗೆ ತುಂಬಾ ಭಯ ಆಗ್ತಿದೆ. ನಂಗೆ ದಾರಿ ಬಿಡಿ. ಎಷ್ಟೊತ್ತಿಗೆ ಬರ್ತೀನಂದ್ರು? ನಾನು ಇಲ್ಲಿ ತಡವಾಗೋಯ್ತು ಅಂತ ವೇಗವಾಗಿ ಬಂದರೆ ಅವರೇ ಇನ್ನೂ ಬಂದಿಲ್ಲ. ಒಂದು ವೇಳೆ ಬಂದು ಹೊಟ್ಟೋದ್ರಾ? ಗೊತ್ತಾಗ್ಲಿಲ್ವಲ್ಲ, ಏನು ಮಾಡೋದು? ಏನ್ರಯ್ಯ, ಯಾವುದೋ ಮಗುನ ಕತ್ಕೊಂಬಂದಿದ್ದೀರಾ? ಪ್ರಶ್ನೆ ಮಾಡ್ಬೇಡ, ಎತ್ತು ಗಾಡಿ. ಏನ್ರಪ್ಪ, ಮಗು ಉಸಿರಾಡ್ತಲ್ಲ, ಕೊಂದ್ಬಿಟ್ರಾ? ಇಲ್ಲ ಕಣಯ್ಯ, ಹೇಗ್ ಕೊಲ್ಲಕ್ಕಾಗುತ್ತೆ? ಮೊದ್ಲು ನೀನ್ ಎತ್ತು ಗಾಡಿ. ಆಯ್ತಪ್ಪ, ಇವಾಗ ಎಲ್ಲಿಗೆ ಹೋಗ್ಬೇಕು ಅದನ್ನಾದ್ರೂ ಹೇಳು. ಮೊದ್ಲು ಇಲ್ಲಿಂದ ಗಾಡಿ ಎತ್ತು. ನಾನು ಹೇಳಿದ ಕಡೆ ಗಾಡಿ ಓಡಿಸು. ಎತ್ತು ಗಾಡಿ. ಆಯ್ತು. ನಾವು ಅಂದ್ಕೊಂಡ ಹಾಗೆ ಸರಾಗವಾಗಾಯ್ತು. ಇನ್ನು ಮಹಾಮಂಗಳಾರತಿ ಒಂದಾದರೆ ಈ ವರ್ಷದ ಉತ್ಸವನೂ ವಿಶೇಷವಾಗಿ ತೃಪ್ತಿ ನಮಗೆ. ಅರ್ಚಕರೇ, ಮಹಾಮಂಗಳಾರತಿ ಶುರು ಮಾಡಿ. ತೊಡಮ್ಮ, ನನ್ನ ಮಗಳು ಬಂದ್ಬಿಡ್ಲಿ. ಅವಳು ಬರದೆ ಮಂಗಳಾರತಿ ಮಾಡಿದ್ರೆ ನಾವು ಕುಲದೇವ್ರಿಗೆ ನಡ್ಕೊಂಡಂಗೆ ಆಗಲ್ಲ. ಅವಳು ಮೇಲ್ಗಡೆ ನೈವೇದ್ಯ ಇಡಕ್ಕೆ ಹೋಗಿದ್ದಾಳೆ, ಬರಲಿ. ಹಾಂ, ಶಿವಸ್ವಾಮಿ ಅಕ್ಕ, ಮಗು ಮೇಲೆ ನೈವೇದ್ಯ ಇಡಕ್ಕೆ ಹೋಗಿದೆ, ಹೋಗಿ ಕರ್ಕೊಂಬಪ್ಪ. ಆಯ್ತಕ್ಕ.
ಹಿರಣ್ಮಯ್ಯೇ, 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 ಹಿರಣ್ಮಯ್ಯಿ. ಇದೇನಿದು? ತಟ್ಟೆಯಲ್ಲಿ ಇಟ್ಬಿಟ್ಟು ಹಿರಣ್ಮಯ್ಯಿ ಎಲ್ಲಿ ಹೋದ್ಲು? ಹಿರಣ್ಮಯ್ಯಿ ಕಾಣ್ತಿಲ್ಲ ಅಂದ್ಮೇಲೆ ದೇವರಾಜನ್ ಕಡೆ ಹುಡುಗರು ಅವಳನ್ನ ಎತ್ಕೊಂಡು ಹೋಗಿರೋದು ಶತಸಿದ್ಧ. ಲಿಂಗವೇ, ಸ್ವರ್ಣಲಿಂಗವೇ, ನನ್ನ ವಶವಾಗು ಲಿಂಗವೇ. ಅದೃಷ್ಟ ಅಂದ್ರೆ ಇದು. ಅಕ್ಕನ ಮುಂದೆ ನಾಟಕ ಮಾಡಬೇಕು. ಅಕ್ಕ 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 ಏನಾಯ್ತು? ನೈವೇದ್ಯ ಇಡೋದಕ್ಕೆ ಅಂತ ಮಾಡಿ ಮೇಲೆ ಹೋಗಿದ್ ಹುಡುಗಿ ಅಲ್ಲೆಲ್ಲೂ ಕಾಣ್ತಾ ಇಲ್ಲ. ಕೆಳಗೆ ಏನಾದ್ರು ಬಿಸತ್ತಿದ್ ಹೋಗಿದಾಳ ಅಂತ ನೋಡ್ದೆ, ಅಲ್ಲೆಲ್ಲೂ ಕಾಣ್ತಾ ಇಲ್ಲ. ಸ್ವಾಮಿ, ನನ್ನ ಮಗಳ ಬಗ್ಗೆ ಹಾಗೆ ಕೆಟ್ಟದಾಗ ಮಾತಾಡ್ಬಿಡಿ. ಅವಳು ನೈವೇದ್ಯ ಇಡಕ್ ಹೋಗಿದ್ದು, ಸಾವು ಸತ್ಲು ಅಂತ ಯಾವಾಗ್ಲೂ ಮಾತಾಡ್ತಿರ್ತೀರಾ. ಏನು ಶಿವಸ್ವಾಮಿ, ಅಪಾಯ ಆದ್ರೆ ಅದಕ್ಕೊಂದು ಹೇಳೋ ರೀತಿ ಇರತ್ತೆ. ಸತ್ತೇ ಬಿಟ್ಲು ಅಂತ ಹೇಳಿದ್ರೆ ಏನೋ ಇದು? ನಿಂಗೆ ಇನ್ನೂ ಬುದ್ಧಿ ಬಂದಿಲ್ವೇನೋ? ಅಲ್ಲ, ಒಂದ್ಸಲ ನೀವೆಲ್ಲ ನೋಡಿ ಅಲ್ಲಿ. ಬನ್ನಿ ಬನ್ನಿ ಹೋಗೋಣ. ಇನ್ ಸ್ವಲ್ಪ ಹೊತ್ತಿಗೆ ಅಲ್ಲಿ ಅದೇ ತಾನೇ ಆಗೋದು. ಲಿಂಗವೇ ಲಿಂಗವೇ ನನ್ನ ಸೇರು ಲಿಂಗವೇ, ನಿನಗೆ ಮೋಕ್ಷ ಲಿಂಗವೇ, ನನ್ನ ವೈರು ಲಿಂಗವೇ, ನನ್ನ ಸೇರು ಲಿಂಗವೇ, ನಿನಗೆ ಮೋಕ್ಷ ಲಿಂಗವೇ, ನನಗೆ ಲಾಭ ಲಿಂಗವೇ. ಲಿಂಗವೇ 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 ನನ್ನ ಸ್ವರ್ಣ ಲಿಂಗವೇ, ನನಗೆ ಹಿರಣ್ಮಯಿ, 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 ಹಿರಣ್ಮಯಿ. ಏನ್ ಮಾಡ್ಕೋತಾಳಪ್ಪ ಈ ಹುಡುಗಿ? ನನಗೆ ಯಾಕೆ ಹೀಗಾಗುತ್ತೆ? ಅಲ್ಲ, ಅಮ್ಮನವ್ರಿಗೆ ನೈವೇದ್ಯ ಇಡಕ್ ಬಂದವಳು ನಾಪತ್ತೆ ಆಗ್ತಾಳೆ ಅಂದ್ರೆ ಏನ್ ಕತೆ ಇದು? ಈ ಗೊತ್ತಿಲ್ಲ ದೂರಲ್ಲಿ ನಮಗೆ ಯಾವ ಶತ್ರುಗಳಿದ್ದಾರೆ? ಹಿರಣ್ಮಯಿ, ಹಿರಣ್ಮಯಿ. ಶಿವಸ್ವಾಮಿ, ಅಕ್ಕ, ಹಿರಣ್ಮಯಿ ಎಲ್ಲಾದ್ರೂ ಕೆಳಗ್ ಸಿಕ್ಕದ್ಲೇನೋ? ಎಲ್ಲೂ ಸಿಕ್ಲಿಲ್ಲ ಅಕ್ಕ. ಅಕ್ಕ, ಇಲ್ಲಿಗೆ ಬರಕ್ ಬೇರೆ ದಾರಿ ಇದೆಯಾ? ಏನು ಹೀಗ್ ಮಾತಾಡ್ತಾ ಇದ್ಯಾ? ಇಲ್ಲಿ ಬರಕ್ ಇರೋದು ಇದು ಒಂದೇ ಅಲ್ವೇನೋ ದಾರಿ? ಹೌದು, ಆದ್ರೆ ಅಕ್ಕ, ನೈವೇದ್ಯ ತಟ್ಟೆ ಇಲ್ಲೇ ಇದೆ, ಮಗು ಕಾಣ್ತಾ ಇಲ್ಲ. ಆ ಕಡೆ ಎಲ್ಲಿಂದಾದ್ರೂ ಕೆಳಗ್ ಬಿದ್ದು ಸತ್ಕಿತ್ ಹೋಗಿದಾಳ ಅಂತ ನೋಡ್. ಶಿವಸ್ವಾಮಿ, ಮತ್ತೆ ಸಾವಿನ ಮಾತು ಆಡ್ಬೇಡ ನೀನು. ಅದು ಹಾಗಲ್ಲಕ್ಕ. ನಾನು ಆಗ್ಲೇ ಬಂದು ಅಲ್ಲಿ ಹೇಳಿದಾಗ ಅವರು ನನ್ನ ಮಾತು ಕೇಳಿ ಬೇಜಾರು ಮಾಡ್ಕೊಂಡ್ಬಿಟ್ರು. ನೋಡಿ, ದಯವಿಟ್ಟು ನಿಮ್ ಮನಸ್ಸು ತೋರಿಸೋ ಉದ್ದೇಶ ನಂದಲ್ಲ, ಬೇಜಾರು ಮಾಡ್ಕೋಬೇಡಿ ನೀವು. ನೋಡಿ, ನನಗದೆಲ್ಲ ಗೊತ್ತಿಲ್ಲ. ನನ್ನ ಮಗಳು ನನಗೆ ಬೇಕು ಅಷ್ಟೇ. ನೈವೇದ್ಯಕ್ಕೆ ಇಟ್ಟಿರೋ ತಟ್ಟೆ ಹಾಗೇ ಇದೆ ಅಂದ್ರೆ ಮೇಲೆ ಬಂದು ನೈವೇದ್ಯ ಇಟ್ಟು ಕೆಳಗಡೆ ಹೋಗಿದ್ದಾಳೆ. ಕೆಳಗಡೆ ಹೋದ್ಮೇಲೆ ಎಲ್ಲಿಗೋ ಹೋಗಿದ್ದಾಳೆ ಅನ್ಸತ್ತೆ. ನಿಮ್ಮೂರಿನ ಹುಚ್ಚ ಏನಾದ್ರು ನನ್ನ ಮಗಳನ್ನ ಮತ್ತೆ ಎತ್ಕೊಂಡು ಹೋದ್ನ? ಹಾ, ಇದ್ರೂ ಇರಬಹುದು. ಅವನಂಥವನೇ. ಅವನು ಏನ್ ಮಾಡ್ತಾನೆ, ಯಾಕೆ ಮಾಡ್ತಾನೆ ಒಂದು ಗೊತ್ತಾಗೋದಿಲ್ಲ. ಹಾಗಾದ್ರೆ ಊರಲ್ಲಿ ಹುಡುಕ್ಬೇಕು.
ಸಾಮಾನ್ಯವಾಗಿ ಎಲ್ಲಿರ್ತಾನೆ ಅವನು? ಇಂಥ ಕಡೆ ಅಂತ ಹೇಳಕ್ಕಾಗಲ್ಲ ಬಂಗಾರಿ. ಎಲ್ಲೋ ಇರ್ತಾನೆ, ಯಾವಾಗ್ಲೂ ಪ್ರತ್ಯಕ್ಷ ಆಗ್ತಾನೆ. ಒಂದಷ್ಟು ದಿನ ಕಾಣಿಸ್ಕೊಳ್ಳೋದೇ ಇಲ್ಲ. ಯಾವುದೋ ಗುಹೆ ಒಳಗ್ ಕೂತ್ಕೊಂಡು ತಿಂಗ್ಳಂಗಟ್ಲೆ ಹೊರಗಡೆನೆ ಬರೋದಿಲ್ಲ. ಅಯ್ಯೋ, ಹಾಗಾದ್ರೆ ನನ್ನ ಮಗಳ ಗತಿ. ಯಾವ್ದಾದ್ರು ಗುಹೆಗೆ ಹೋಗಿದ್ರೆ ತಿಂಗಳಂಗಟ್ಲೆ ಆಚೆನೆ ಬರಲ್ಲ ಅಂದ್ರೆ ನನ್ನ ಮಗಳ ಪರಿಸ್ಥಿತಿ ಹೇಗಿರುತ್ತೋ ಏನೋ. ನೋಡಿ, ನಿಮ್ಗೆಲ್ಲ ಕೈ ಮುಗಿದು ಕೇಳ್ಕೊತೀನಿ, ನನ್ನ ಮಗಳನ್ನ ಹುಡುಕೊಟ್ಬಿಡಿ. ಕುಲದೇವ್ರಿಗೆ ನಮಸ್ಕಾರ ಮಾಡಿ ಈ ಊರ್ ಕಡೆ ತಲೆನೂ ಹಾಕಲ್ಲ, ಹೊರಟೋಗ್ಬಿಡ್ತೀನಿ. ನೋಡು ಬಂಗಾರಿ, ಆತಂಕ ಪಟ್ಕೋಬೇಡ. ನೀನು ನಮ್ಮ ಮುಕುಂದ ಸ್ವಾಮಿ ಸನ್ನಿಧಿಗೆ ಬಂದಿದ್ಯಾ. ಆ ಸ್ವಾಮಿನೇ ನಿನ್ ಮಗಳನ್ನ ಕಾಪಾಡ್ತಾನೆ. ತಿರ್ಕೋ, ಎಡಕ್ಕೆ ತಿರ್ಕೋ. ಸೀದಾ 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 ಹೋಗು, ಸೀದಾ ಹೋಗು. ಹೇಳೋವರೆಗೂ ಹೋಗ್ತಾರು, ಬೇಗ ಹೋಗು. ಅಲ್ಲಪ್ಪ, ಒಂದ್ಸಲಿ ಇದ್ ಕಡೆ ಹೋಗ್ಬೇಕು ಅಂದ್ರೆ ಅಲ್ಲಿ ಸೀದಾ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಸುಮ್ಮನೆ ಹೋಯ್ತಾ ಇರಬೇಕು. ನಾನು ಹೇಳಿದಷ್ಟು ಮಾಡಬೇಕು. ನೀನು ಕೇಳಿದಷ್ಟು ಹಣ ಕೊಟ್ಟಿದ್ದೀನಿ ತಾನೇ? ನಿಲ್ಲಿಸ್ರೋ, ನಿಲ್ಲಿಸ್ರೋ. ಕರ್ಗ ಬಂತು, ಕರ್ಗ ನಮ್ಮೂರ್ ಕರ್ಗ. ಕರ್ಗ ಬಂತು, ಕರ್ಗ ನಮ್ಮೂರ್ ಕರ್ಗ. ಇಳಿಸ್ರೋ, ಇಳಿಸಿ. ಪೂಜೆ ಮಾಡಿ ಈಡ್ಗಾಯಿ ಹೊಡೆದು ಇಳ ತೆಗಿತೀನಿ. ನಮ್ಮ ಸ್ವಾಮಿನ ಯಾವ ಕಡೆ ಹೊತ್ಕೊಂಡು ಹೋಗ್ತಾ ಇದ್ದೀರಾ? ಇಳಿಸಿ, ಇಳಿಸ್ರೋ. ನಮ್ಮ ಸ್ವಾಮಿನ ಹೊತ್ಕೊಂಡು ಹೋಗೋ ಯೋಗ್ಯತೆ ನಿಮ್ಗಿಲ್ಲ. ಏನ್ ಮಾಡೋದು ಇವಾಗ? ಹುಚ್ಚ ಅಡ್ಡ ನಿಂತಿದ್ದಾನಲ್ಲ. ನೀನು ಇಳಿಬೇಡ, ಗಾಡಿನ ನಿಲ್ಲಿಸ್ಬೇಡ, ಅವನ್ನ ಹೊಡ್ಕೊಂಡು ಹೋಗ್ಬಿಡು. ಸರಿ. ಮೂರ್ಖರ, ಶಿವನ ಆತ್ಮಲಿಂಗನ ಕತ್ಕೊಂಡು ಹೋಗ್ತಿರಲ್ರೋ. ನನ್ನ ಆತ್ಮಲಿಂಗ ಕಂಡ್ರೋದು ಆ ರಾವಣ್ಗೆ ದಕ್ಕಲಿಲ್ಲ. ಸ್ವಾಮಿ ಲಿಂಗ ಗಣೇಶನಿಂದ ಭೂಗತಾಗೋಯ್ತು. ನಿಮಗೂ ದಕ್ಕುತ್ತೇನ್ರೋ ಪಾಪಿಗಳ. ಇಳಿಸ್ರೋ, ಇಳಿಸ್ರೋ ನನ್ನ ಸ್ವಾಮಿನ, ಇಳಿಸ್ರೋ ನನ್ನ ಐನೋರ್ನ. ಸ್ವಾಮಿ ಹೋದನೋ, ನಮ್ಮ ಸ್ವಾಮಿ ಹೋದನೋ. ಶಿಖಾಮಣಿ ಮಾಡ್ತೀನಿರೋ ನಿಮ್ಗೆ. ಏನ್ರಪ್ಪ, ಆ ಹುಚ್ಚೇಶ ಎಲ್ಲಿದ್ದಾನೆ? ಆ ಮಗು ಏನಾದ್ರೂ ಅವನ ಜೊತೆ ಇದ್ದಾಳ ಅಂತ ಒಂದ್ ಸ್ವಲ್ಪ ಹುಡ್ಕೊಂಬನ್ರಪ್ಪ. ಅಕ್ಕ, ನನಗೊಂದು ಯೋಚನೆ ಬರ್ತಿದೆ, ಕೇಳಿದ್ರೆ ನೀ ಬೈತ್ಯೇನೋ? ಮಗು ಸಿಗೋ ಅಂತ ವಿಷಯ ಏನೇ ಆಗಿದ್ರೂ ಪರವಾಗಿಲ್ಲ, ಹೇಳಪ್ಪ. ಅಲ್ಲಕ್ಕ, ಈಗ ಮಗುಗೆ ಮುಕುಂದ ಸ್ವಾಮಿಗಳು ಅಂದ್ರೆ ಸಿಕ್ಕಾಪಟ್ಟೆ ಭಕ್ತಿ. ಅದಕ್ಕೆ ಅಂತಾನೆ ನದಿಗೆ ಹೋಗಿ ಪಾತಾಳ ತಾವ್ರೆನ್ ತಗೊಂಬಂದು ಅರ್ಪಣೆ ಮಾಡಿದ್ಲು. ಹೌದು, ಅದಕ್ಕೇನೀಗ? ಮತ್ತಷ್ಟು ಪಾತಾಳ ತಾವ್ರೆನ ತರಬೇಕು ಅಂತ ನದಿಗೇನಾದ್ರೂ ಹೋಗಿರ್ಬಹುದಾ ಅಂತ. ಇವ್ರು ಹೇಳೋದು ಸರಿ. ನನ್ನ ಮಗಳು ಅಲ್ಲೆಲ್ಲಾರು ಹೋಗಿದ್ದಾಳೆ ಅಂತ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಅವಳು ಬಂದ್ರೆ ಇಲ್ಲೇ ಇಟ್ಕೊಂಡಿರಿ. ಆಯ್ತಪ್ಪ,
ನಿನ್ ಮಗಳು ಎಲ್ಲೇ ಇದ್ರೂ ಸುರಕ್ಷಿತವಾಗೇ ಇರ್ತಾಳೆ. ನೀನು ಒಂದ್ ಸ್ವಲ್ಪ ಸಮಾಧಾನವಾಗಿರು. ನನಗೆ ನನ್ನ ಮಗಳು ಬಿಟ್ಟಿರಕ್ಕಾಗಲ್ಲ, ಅವಳಿಗೂ ನಾನು ಬಿಟ್ಟಿರಕ್ಕಾಗಲ್ಲ. ನಾನು ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಬೇಗ ಹೋಗು, ಓಡ್ ಬರ್ತದೆ.